ಕಚ್ಬಿಡ್ತಾ ಯಾವ್ದು ಹೋಯ್ತು ಸುಮ್ಮನೆ ಹೊಡಿಕೋತೀವಿ ನೋಡು. ಸಕ್ಕತ್ತಾಗಿದೆ ಮಾತ್ರ. ಈಜಾಡ್ಬೋದು, ಬಟ್ಟೆ ಒಗಿಬೋದು, ಸ್ನಾನನೂ ಮಾಡ್ಬೋದು. ಸಕ್ಕತ್ತಾಗಲಿ ದೇವರನ್ನ ಮಸ್ತ್ ಆಗಿತ್ತು. ಅದಕ್ಕೆ ಚೆನ್ನಾಗಿತ್ತು. ಹಾ ಗೈಸ್ ಮಾವಿನ ಹಣ್ಣು ಕೀಳಕ್ ಬಂದಿದೀವಿ. ಎಗ್ರು ಒಂದೆರಡು ಕೀಳ ಮುಚ್ಚಿ ಕೀಳ್ತಂಚೆ. ಯಾವ ಹಣ್ಣು ಇದು? ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಚೆನ್ನಾಗಿದೆ ಅಂತೆ, ಒಳ್ಳೆ ಹಣ್ಣು. ಹುಷಾರಣ. ಆಯ್ತು, ಆಮೇಲೆ ಗಾಡಿ ಓಡ್ಸಕ್ ಒಂಚೂರು ಭಯ, ಹೊಸ ಗಾಡಿ ಅಂತ. ಬ್ಯಾಗ್ ತಗೊಳ್ಳು. ನೋಡಿ ಗೈಸ್, ಮಾವಿನಕಾಯಿ ಕೀಳೋ ಟೆಕ್ನಿಕ್ ಇದು. ಮೇಲಿಂದ ಕಿತ್ತಿ ಹಿಂಗ್ ಹಾಕಿ ಹಿಂಗ್ ಇಟ್ಕೊಳ್ಳೋದು. ಸಿಂಪಲ್ ಗೈಸ್. ಬಂಚ್ ಕೀಳ್ತವ್ರೆ. ಸಿಟಿದೆಲ್ಲ ಕೆಜಿ 180 ಗೈಸ್. ಯಾರಿಗುಂಟು ಯಾರಿಗಿಲ್ಲ ಇಲ್ಲಿ. ಹೌದಾ? ಹಾ ಚೂಕಣೋ ಸಕ್ಕದನು. ಹಿಡ್ಕೋ ಗೈಸ್, ಹಣ್ಣಾಗಿದೆ ಗೈಸ್. ತಿನ್ನೋಡು ತಿನ್ನೋಣ ಮತ್ತೆ. ನೋಡಿ ಗೈಸ್, ಫ್ರೆಶ್ ಮರದ ಮೇಲೆ ಹಣ್ಣಾಗಿರೋ. ತುಂಬಾ ಅದೃಷ್ಟ ಗೈಸ್. ಹುಡುಕ್ಬೇಕು ಕ್ಲೀನಾಗಿ ಅದನ್ನ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಗಿಡಕ್ಕೆ ಔಷಧಿ ಏನು ಹೊಡೆದಿಲ್ವಂತೆ ಗೈಸ್. ಫುಲ್ ನ್ಯಾಚುರಲ್ ಆಗೈತೆ ಹಣ್ಣು. ಈಗ ತಿನ್ನೋಣ ಬನ್ನಿ, ಟೇಸ್ಟ್ ನೋಡೋಣ. ಇದೊಂಚೂರು ರಾಗ ಬಂದ್ಬಿಟ್ಟೈತೆ ನೋಡಿ ಗೈಸ್. ಗೊನೆನೆ ಕೀಳ್ತಾರೆ. ಹಂಗೆ ಒಳ್ಳೆ ಫಲ ಬಂದೈತೆ ಈ ಸತಿ. ಸಕ್ಕತ್ತಾಗಿದೆ ಗೈಸ್. ಅಣ್ಣ, ಮಳೆಗೆಲ್ಲ ಏನು ಬಿದ್ದಿಲ್ಲ ಅಲ್ವಾ? ಆವಿನಕಲ್ ಮಳೆ ಬಿದ್ದಿದ್ರೆ ಹೊಟ್ಬಿಡೋದಲ್ವಾ ಎಲ್ಲ. ಆವಿನಕಲ್ ಬಿದ್ದಿಲ್ಲ. ನಮ್ ನವೀನ ಒಳ್ಳೆ ಕ್ಯಾಚ್ ಹಿಡಿತಾನೆ. ಗ್ರೌಂಡ್ ಅಲ್ಲಿ ಮಾತ್ರ ಬಿಡ್ತಾನೆ ಕ್ಯಾಚ್. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಗೊಂಚಲೇ ಗೈಸ್. ನೋಡಿ ಗೈಸ್, ಫ್ರೆಶ್ ಹಣ್ಣು ಎಲ್ಲ ಫ್ರೆಶ್ ಹಣ್ಣು. ಮರದನ್ ಗೈಸ್, ಔಷಧಿ ಹೊಡೆದಿಲ್ಲ ಏನಿಲ್ಲ. ಸಕ್ಕತ್ತಾಗಿದೆ ಗೈಸ್. ಮರದ ಮೇಲೆ ಹಣ್ಣು. ಸಿಪ್ಪೆ ಸಮೇತ 3-4 ಸಿಕ್ತದೆ ಗೈಸ್ ಇದ್ರ ಹಣ್ಣುಗಳು. ತುಂಬಾ ಚೆನ್ನಾಗಿದೆ. ಒಂಚೂರು ಉಳಿಯಿಲ್ಲ. ಸಕ್ಕತ್ತಾಗಿದೆ ಗೈಸ್. ಇನ್ನೊಂದು ಹಣ್ಣು ಸಿಕ್ತು. ಹೆಸರೇಂಕ ಅಂಕಲ್ ಹಿಡ್ದು ಹಣ್ಣು ಹಾಕ್ತವ್ರೆ. ಇನ್ನೊಂದು ಚಿಕ್ಕದ ಹಣ್ಣು ಸುಸಂಗ್ ಕೊಡ್ತೀನಿ ನೋಡ್ರಿ. ಸಕ್ಕತ್ತಾಗಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಸೂಪರ್ ಇದೆ. ಒಳ್ಳೆ ಹಣ್ಣು. ಆದ್ರೂ ಮರದ ಮೇಲೆ ಹಣ್ಣಾಗಿರೋ ತಿನ್ನಕ್ಕೆ ಯೋಗ ಬೇಕು. ಏನಂತೀರ ನವೀನ್? ಬೆಂಗಳೂರಲ್ಲೆಲ್ಲ ಕೆಮಿಕಲ್ ಕಣ್ಣು ಮಾಡ್ತಾರೆ. ಇದಕ್ಕಿನ್ನ ಉತ್ತಮ ಇದು. ಆರೋಗ್ಯ ಕೂಡ ತುಂಬಾ ಒಳ್ಳೆ ಗೈಸ್ ಇದು. ಗೈಸ್, ಇರೋದೇ ಈಡ್ದಪ್ಪ ನೋಡ್ರಿ. ಇಷ್ಟೇ ಇರೋದು. ಎಷ್ಟು ಸ್ವೀಟ್ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನ್ಯಾಚುರಲ್ ಆಗಿ ಹಣ್ಣಾಗೈತೆ. ತುಂಬಾ ಚೆನ್ನಾಗಿದೆ ಗೈಸ್. ಇದೇನ ಅಂತ ಕಾಣಲ್ಲ. ಮುಂದ್ಕೊಂಡ್ ಬನ್ನಿ ಅಂಕಲ್ ಬರೋದು. ಇದೇ ನೋಡ್ರಿ ಏನ್ ಅಷ್ಟೊಂದು ಗೈಸ್. ನೋಡಿ ಹಳ್ಳಿ ವಾತಾವರಣ, ಎಳ್ನೀರು ನೋಡಿ. ಸಿಟಿಲಿ ಎಷ್ಟೇ ವಾತಾವರಣ ಸಿಗಲ್ಲ ನಿಮಗೆ. ಮುಂದ್ಕೊಂಡ್ ಬನ್ನಿ. ಅದೇನಣ್ಣ ಅದು ಎಲ್ಲ ಒಣಗೋಗೈತೆ? ಬಟನ್ಸ್ ಹೂವ ಅಂತ ಗೈಸ್. ನೋಡಿ ಗೈಸ್, ಇವರೇ ನಮ್ಗೆ ಮಾವಿನ ಹಣ್ಣು ಕಿತ್ಕೊಡ್ತಾರೆ. ಬಟನ್ಸ್ ಗಿಡ ಸಸಿ ಹಾಕಿರೋದು ಇದು. ಸಸಿ ಇದನ್ನ ಸ್ವಲ್ಪ ದೊಡ್ಡದಾದ್ಮೇಲೆ 3-4 ಇಂಚ್ ಆದ್ಮೇಲೆ ಎಲ್ಲ ಉಣ್ತೀವಿ ಇದನ್ನ. ಅದು ಹೂವು ಬಿಡುತ್ತೆ. ಅಲ್ಲಿ ಆಸ್ಟ್ರು ಅಂತಾರೆ ಇಂಗ್ಲಿಷ್ ಅಲ್ಲಿ. ಆಸ್ಟ್ರು ಹೂವು ಅಂತಾರೆ. ಬಟನ್ಸ್ ಅನ್ನೋದನ್ನ ಕನ್ನಡದಲ್ಲಿ ಆಸ್ಟ್ರು ಹೂವು ಅಂತಾರೆ. ನೋಡಿ ಅದೆಲ್ಲ ಒಣಗಿರೋದು, ಅದೆಲ್ಲ ಬೀಜ ಆಗ್ತಾ ಇದೆ ಕೆಲವೆಲ್ಲ. ಅದು ಅದರೆಲ್ಲ ಕಿತ್ಬಿಟ್ಟಿದೀವಿ. ಇದೆಲ್ಲ ಇವಾಗ ಮಡಿ ಬಿಟ್ಟಿರೋದು. ಇದೆಲ್ಲ ಉಣಕ್ಕೆ. ಇದೆಲ್ಲ ತೆಂಗಿನ ಮರ, ಅದು ಅಡಿಕೆ ಗಿಡ ಐತೆ ನೋಡಿ ಗೈಸ್. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ದುಡ್ಡೇ ಕಾಣಿಸ್ತೈತಿ ನಿಮಗೆ. ₹1 ವೇಸ್ಟ್ ಅನ್ನೋದೇನು ಕಾಣಿಸ್ತಿಲ್ಲ ಇಲ್ಲಿ. ಏನಂತೀರ ನವೀನ್? ನಿಜ, ಅದಂತೂ ನಿಜ. ಹತ್ರ ಒಂದು 10 kg ಐತೆ. ಸರಿಯಾಗೈತೆ ಗೈಸ್. ಒಂದು ಚೀಲ ತುಂಬ್ಕೊಂಡಿದೀವಿ. ಇವಾಗ ಮತ್ತೆ ಇನ್ನು ಮುಂದೆ ಹೋಗ್ತೀವಿ ಗೈಸ್. ಇನ್ನ ಬೇರೆ ಬೇರೆ ತರ ಹಣ್ಣುಗಳು. ಮಾವಿನ ಹಣ್ಣಲ್ಲೇ ಬೇರೆ ಡಿಫ್ರೆಂಟ್ ಜಾತಿ ಇರ್ತದಲ್ಲ ಅಂತ ಹಣ್ಣು ನೋಡಿ ಚೆನ್ನಾಗಿ ಅದನ್ನ ಹುಡುಕಿ ತಿಳ್ಕೊಂಬತ್ತೀವಿ ಗೈಸ್.
ಇಟ್ಕೊಂತೀನಿ ನಾನು. ನೋಡಿ ಗೈಸ್, ಅಣ್ಣವ್ರಿಗೆ ಇವತ್ತು ಹೊಸ ಗಾಡಿ ಕೊಡಿಸ್ದು. ಇನ್ನು ಪೂಜೆನೂ ಮಾಡಿಸಿಲ್ಲ, ಆಗ್ಲೇ ನಮ್ಮ ಜೊತೆ ಮಾವಿನಕಾಯಿ ಕಿತ್ಕೊಳಕ್ ಬಂದವ್ರೆ. ಹಾ ಬನ್ನಿ. ಮನ ಹಲ್ಸಿನ್ಕಾಯಿ ಬೇಕಾ? ಹಲಸಿನಕಾಯ ಈ ಗಾಡಿಲಿ ಹೆಂಗೆ ಎತ್ಕೊಂಡು ಹೋಗ್ತೀಯ? ಆಗಲ್ಲ, ಎಲ್ಲ ಒಂದು ಚೀಲ ಹಾಕೊಂಡು ಹೋಗ್ಬೇಕಷ್ಟೇ. ಒಂದ್ ಚೀಲಕ್ಕೆ ಹಾಕೊಂಡು ಹೋದ್ರೆ ಕುಂತ್ಕೊಳಕ್ ಆಗಲ್ಲ. ನೋಡೋಣ ಬಾಯ್ತು. ಹಲಸಿನಕಾಯಿ ತಗೊಂಡವ್ರಿ ಅಂತಾರೆ ಗೈಸ್, ಆದ್ರೆ ನಾವು R15 ಅಲ್ಲಿ ಬಂದಿದೀವಿ. 70 acres ಬ್ಯಾಟ್ ಅಂತ ಇದು. 70 ಎಕರೆ ಐತಂತೆ ಇಲ್ಲಿ ಜಾಗ. ನಮ್ಮ ನವೀನ ಎಷ್ಟು ಕಷ್ಟಪಡ್ದವನೆ ಗೈಸ್. ಒಳ್ಳೊಳ್ಳೆ ಹಣ್ಣಿದೆ ಇಲ್ಲೆಲ್ಲ, ಸಕ್ಕತ್ತಾಗಿದೆ. ಸೊ ಯಾರು ಕೇಳೋದಂತೆ, ಹಣ್ಣಾಗಿದೆ ಅನ್ಸುತ್ತೆ, ಹಂಗೆ ಬಿದ್ದೋಯ್ತು, ಮರದಣ್ಣು ಅನ್ಸುತ್ತೆ. ಹಣ್ಣಾಗಿರ್ಬೇಕು ನವೀನ್, ಅದು ಇಲ್ಲ ಮರ ಹತ್ತು ಹಣ್ಣಾಗಿಲ್ಲ. ಹಾ ನೋಡ್ರಿ ನಮ್ಮ ನವೀನ ನೋಡಿ, ಎಲ್ಲ ಐಡಿಯಾ ಐತೆ. ಇಂಥ ಟ್ಯಾಲೆಂಟ್ ಇಲ್ಲ ಅನ್ನಂಗಿಲ್ಲ. ಗೈಸ್ ಆಕ್ಚುಲಿ ಹಿಂಗ್ ಮಾಡಿದ್ರೆ ಹಣ್ಣಿಗೆ ಏಟ್ ಬೀಳುತ್ತೆ, ಆದ್ರೆ ಈಗ ನಿನ್ನೆ ಮಳೆ ಬಂದಿರೋದ್ರಿಂದ ಏಟ್ ಜಾಸ್ತಿ ಬೀಳಲ್ಲ, ಅದಕ್ಕೆ ಭೂಮಿ ತ್ಯಾವ ಇರ್ತೈತೆ, ಜಾಸ್ತಿ ಏನ್ ಏಟ್ ಆಗಲ್ಲ ಗೈಸ್. ಗೈಸ್ ಈ ಮರದಲ್ಲಿ ಸಿಕ್ಕಾಪಟ್ಟೆ ಕೆಂಜ್ಗಾವ್ ನೋಡಿ. ನೋಡು ಹಣ್ಣು ಮೇಲೆ ಕಟ್ಬಿಟ್ಟೈತೆ, ಹಣ್ಣು ಮೇಲೆಲ್ಲ ಕೆಂಜ್ಗ. ಗಾಯ್ಸ್ ಕೆಂಜ ಕಟ್ತು ಸಾಯ್ ಗೈಸ್. ಅಯ್ಯಪ್ಪ ಕೆಂಜ ಕಟ್ಬಿಡ್ತು, ಕಚ್ಬಿಡ್ತಾ? ಯಾವ್ದು ಹೋಯ್ತು ಸಮ ಹೊಡ್ಕೋತಿ ನೋಡು, ಶೆಲ್ಟ್ ಬಿಚ್ಚು ನೋಡು ಹೋಯ್ತಾ ಅಷ್ಟೇ. ಉದ್ರು ಹೇಳ್ತೀನಿ. ಅಯ್ಯಪ್ಪ ಗೈಸ್ ನಮ್ಮ ನವೀನ ಜಾಕಿ ಹಾಕೋನೆ ಬರೀ ಇಂಥದೆಯ. ಕೆಂಜ್ಗ ಕಚ್ತಾಣ ನಿಮ್ಗೆ? ಈಗೆಲ್ಲ ಅರ್ಧಾಡ್ತಾವ ಸಿಕ್ಕಾಪಟ್ಟೆ, ಹುಷಾರಾಗಿ ಇಟ್ಬೇಕು. ಪಟಾಪಟ ಸ್ಫೂರ್ತೀನಿ ಇಟ್ಕೊಳ್ರಿ. ಗೈಸ್ ನೋಡಿ ಕೆಂಜ್ಗ, ಅಯ್ಯಪ್ಪ ಸಿಕ್ಕಾಪಟ್ಟೆ ಕೆಂಜ್ಗ ಆಯ್ತು. ನಿಂತ್ಕೊಳಕ್ ಬಿಡ್ತಿಲ್ಲ, ಸಿಕ್ಕಾಪಟ್ಟೆ ಕೆಂಜ್ಗ. ಅಯ್ಯಪ್ಪ ಗೈಸ್ ಇಲ್ಲಿ ಬೇರೆ 3 ಹಣ್ಣು ಹೋಗ್ಬಿಟ್ಟೈತೆ, ಎತ್ಕೊಬೇಕು. ಅಯ್ಯೋ ಕೈ ಕಂಗಿಲ್ಲ, ಕೈಗೆ ಎತ್ಕೊಂತವಪ್ಪ. ಸಿಕ್ಕಾಪಟ್ಟೆ ಐತೆ ಗೈಸ್ ಕೆಂಜ್ಗ. ಹೋದ್ರು ಶಶಿ ಕಾ ಹೋದ್ರು, ಎತ್ಕೊಂಡ್ಬಿಡ್ತು, ಕಾಲು ಗೊತ್ತಾಗಲ್ಲ. ಕಷ್ಟ ಅದೇ ಹೇಳ್ತಿರ್ದು ನೋಡು, ಸಿಕ್ಕಾಪಟ್ಟೆ ಆಗಿಲ್ಲಿ. ಅಯ್ಯಪ್ಪ ಸಿಕ್ಕಾಪಟ್ಟೆ ಆಗ್ಬೇಕು ಕೆಂಜ್ಗ. ಅಯ್ಯೋ ಇಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ದಂಗ. ಟೇಸ್ಟು ಮಾಡೋಣ. ಸಕ್ಕದಾಗ್ಲಿ, ದೇವರನ್ನ ಮಸ್ತ್ ಆಗಿತ್ತು, ಅದಕ್ಕೆ ಚೆನ್ನಾಗಿತ್ತು. ಅಂಕಲ್ ಸಕ್ಕರೆ ಪಾಕದಲ್ಲಿ ಇದ್ದಂಗೆ ಇದೇ ಸಪೋಟ ಹಾಕೊಂಡು ಹಣ್ಣಿನಲ್ವಾ? ಸಪೋಟ ಹಾಕೊಂಡು ಹಣ್ಣಿನಲ್ಲ? ಹಾ ಸಪೋಟ ಹಾಕೊಂಡು ಇವನ್ನ ಇವು ಸಪೋಟ ಹಾಕೊಂಡು ಹಂಗೆ ಹಾಕೋ. ಇದನ್ನು ಸೂಪರ್ ಆಗಿದೆ ಟೇಸ್ಟು, ದೇವರಣ್ಣಗೂ ಸಾಕಾಗಿದೆ ಹಣ್ಣಿದು. ಗೈಸ್ ಅದಕ್ಕಿಂತ ಇದು ಸಕ್ಕತ್ತಾಗೈತೆ, ಅದಕ್ಕೆ ಸಾಕಿದ್ದು ಫುಲ್ ಸ್ವೀಟ್ ಅದಿದು. ಅದು ಈ ಹಣ್ಣು ಕಿತ್ಕೊಳಕ್ ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಗೈಸ್. ಬಟ್ ಅಷ್ಟೇ ಸ್ವೀಟ್ ಇದೆ ಇದು, ರಿಸ್ಕ್ ಇದ್ದಷ್ಟು ಸ್ವೀಟ್ ಇದೆ. ಅದು ಈ ಹಣ್ಣು ಕಿತ್ಕೊಳಕ್ ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಗೈಸ್. ಬಟ್ ಅಷ್ಟೇ ಸ್ವೀಟ್ ಇದೆ ಇದು, ರಿಸ್ಕ್ ಇದ್ದಷ್ಟು ಸ್ವೀಟ್ ಇದೆ. ಸಕ್ಕದ ಬಿಡು, ನೆಕ್ಸ್ಟ್ ಲೆವೆಲ್ ಆಗೈತೆ. ಸಿಕ್ಕಾಪಟ್ಟೆ ಇದ್ರ ಕಡಿತ ಹೇಳಕ್ಕೆ ಅಲ್ಲ. ಬೇಗ ಬಂದು ಅಂತೀರಾ? ಒಂದೇ ಏಟಿ ಹಿಂಗ್ ಹೊಡಿದವ್ರೆ, ರಪ ರಪ ಅಂತ ಉದುರಿಸ್ತರು ನೋಡ್ರಿ. ಅದೇ ರೀತಿ ಇದೆ, ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಾಯ್ತು. ಕಲರ್ ಸಕ್ಕತ್ತಾಗಿದೆ, ನ್ಯಾಚುರಲ್ಲು, ಸಕ್ಕತ್ತಾಗಿದೆ ನ್ಯಾಚುರಲ್ ಹಣ್ಣು. ಸಕ್ಕದಾಗಿದೆ ಬಿಡ್ರಿ, ಟೇಸ್ಟ್ ಮಾಡ್ತಿದ್ದು. ನಮ್ಮ ನವೀನ ನೋಡ್ರಿ ಬಿಡ್ದಂಗೆ ತಿಂತವನೆ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದು. ಈಗ ಮ್ಯಾಂಗೋ ಮೇಳಕ್ ಬೇರೆ ಓದ್ತಾನಂತೆ, ಅಲ್ಲಿ ಏನ್ ತಿಂತಾನೋ ಗೊತ್ತಿಲ್ಲ, ಇಲ್ಲೇ ಮ್ಯಾಂಗೋ ತಿನ್ಬಿಟ್ಟ. ಹಿಡ್ಕೊ ಹಿಡ್ಕೊ. ಒಂಚೂರು ಅಂದಿತ್ತು ಬರೀ ಒಂದೇ. ನೋಡಿ ಗೈಸ್ ಎಷ್ಟು ರಿಸ್ಕ್ ಅಂತವ್ರ. ರಿಸ್ಕ್ ಇದೆ, ಹೆವಿ ರಿಸ್ಕು ಅಷ್ಟೇ ಇದು. ಇವೊಂಥರ ನೋಡು ಮರದಲ್ಲಿ ಗೈಸ್ ಮರ ಹತ್ತಿ ಹಣ್ಣು ಹುಡ್ಕು ಸಿಗಲ್ಲ. ಕೆಲವು ಮರದಲ್ಲಿ ಅದೇ ಹಣ್ಣು ಎಷ್ಟು ಹಣ್ಣು ತಿಂದ ಗೊತ್ತು, 2-3 ಹಣ್ಣು ತಿಂದು ಇಲ್ಲ.
ಇದಾ ಹಣ್ಣಿದೆ, ಫುಲ್ ಹಣ್ಣಾಗಿದೆ. ಗಾಯ್ಸ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಏನ್ ಕಲರ್ ಏನಿದು, ಈಚೆಗಡೆ ಫುಲ್ ಗ್ರೀನ್ ಐತೆ, ಒಳಗಡೆ ನೋಡಿ ಕಾಯಿ ಅನ್ಕೊಬೇಕು ನೋಡಿದ್ರು. ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಸಖತ್ ಟೇಸ್ಟ್ ಇದೆ ಗೈಸ್. ಯಾವ್ದೇ ಕೆಮಿಕಲ್ ಇರೋ ನ್ಯಾಚುರಲ್ ಹಣ್ಣಿದು, ಸಖತ್ತಾಗಿದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಟ್ ಒಂದೇ ಭಯ, ಇವತ್ತು ಬೇರೆ ಮ್ಯಾಂಗೋ ಬೆಳೆ ಓದ್ತೀವಿ ಗೈಸ್, ಜಾಸ್ತಿ ತಿನ್ಬಿಟ್ರೆ ಆಮೇಲೆ ಬೆಳಿಗ್ಗೆ ಗೇಟ್ ಓಪನ್ ಆಗ್ಬಿಡುತ್ತೆ ಅಂತ ಭಯ ಗೈಸ್. ಅದೆಲ್ಲ ಅದೇನೋ ಮಾಡಕ್ಕಾಗಲ್ಲ, ಅದು ಅವ್ರನ್ನ ಪಾಪ ತಿಳ್ಕೊಳ್ಳಿ, ಅವಕ್ಕೆ ಆಹಾರ ಇರಲ್ಲ. ಪಕ್ಷಿಗಳು ಒಂದ್ ಹಾಕ್ಬಿಡಣ. ಕೆಂಜಿ ಇಲ್ಲ ಅಂದ್ರೆ ಎಲ್ಲ ಓದಿಸ್ಬೋದು. ಕೆಂಜ್ಗದೆ ಅಲ್ಲಿ ಆ ಮರದಲ್ಲಿ ಸಕ್ಕತ್ತಾಗಿ ಆಗ್ತಿಲ್ಲ ಗೈಸ್, ಅಷ್ಟು ಕೆಂಚ್ಗ. ಅಲ್ಲಿ ಮೇಲೆ ಸೈಜ್ ನೋಡ್ಬೋದು, ಸೈಜ್ ಕೂಡ ಅಷ್ಟೇ ದಪ್ಪನಾಗಿದೆ. ಕೆಳಗೂ ನಿಂತ್ಕೊಳಕತ್ತಿರಲಿಲ್ಲ ಗೈಸ್ ಅಲ್ಲಿ, ಇಲ್ಲಾಂದ್ರೆ ಆ ಮರನು ಉಡಿಸ್ ಮಾಡ್ಬಿಡ್ಬೋದಿತ್ತು. ಇಷ್ಟು ಹಣ್ಣು ಸಿಕ್ಕಿದೆ, ಪ್ಲಸ್ ಆ ಬ್ಯಾಗಲ್ಲಿ ಬೇರೆ ಇದೆ. ತುಂಬ ಹತ್ತತ್ರ ಎಷ್ಟು ಕೆಜಿ ಇರ್ಬೋದು ಇದು? ಇದೊಂದು 15 ಪ್ಲಸ್ ಐತೆ, ಇದೊಂದು 10 kg ಪ್ಲಸ್ ಐತೆ. ಇದು ತುಂಬ ಚಿಕ್ಕದಾದ್ರೂ ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಲೈಟಾಗಿ ಹುಳಿ ಅನಿಸುತ್ತೆ, ಬಟ್ ಇದು ಒಂಚೂರು ಹುಳಿ ಸಿಗಲ್ಲ ಗೈಸ್ ನಿಮಗೆ. ಸಕ್ಕತ್ತಾಗಿದೆ ಹಣ್ಣಿದು, ನೋಡ್ತಿರ್ಬೋದು ನೀವು. ಸೂಪರ್ ಹಣ್ಣು, ಎಲ್ಲ ಕಲರ್ ಮಾಡಿದೆ. ಊರವ್ರು ಅಂದ್ರೆ ನಮ್ಮೂರಲ್ಲಿ ಕೆಲವು ಹಿಂದಿನ ಕಾಲದ ಜನಗಳು ದುಡ್ಡಿನ ಆಸೆಗೋ ಇಲ್ಲ ಅವ್ರ ಮನೇಲಿ ಬಡತನಕ ಮಾರ್ಕೊಂಡ್ಬಿಟ್ರು ಜಮೀನುಗಳು. 70 ಎಕರೆ ಒಂದೇ ಪ್ಲಾಟ್ ಗ್ರೀನ್ ಪಾರ್ಕ್ ಅಂತ ಆಂಧ್ರದವ್ರು ರೆಡ್ಡಿ ಅನ್ನೋರು ತಗೊಂಡಿದ್ರು. ಈಗೆಲ್ಲ ಲೇಔಟ್ ಮಾಡಿ 25 ವರ್ಷದ ಹಿಂದೆ ಎಲ್ಲ ಸೈಟ್ಗಳು ಸೇಲ್ ಆಗಿದೆ. ಎಲ್ಲ ಸಿಟಿ ಕಡೆ ಫಿಲಮ್ ಇಂಡಸ್ಟ್ರಿನವರು, ಸೀರಿಯಲ್ನವರು ಎಲ್ಲ ತಗೊಂಡಿದ್ದಾರೆ. ಇಲ್ಲಿ ನ್ಯಾಚುರಲ್ ಆಗಿ ಮಾವಿನ ಹಣ್ಣು ಬಿಡುತ್ತೆ, ಯಾವುದೇ ಕೆಮಿಕಲ್ ಇಲ್ಲ. ಅವರು ಕೂಡ ಬಂದ್ರು ಕೇಳಲ್ಲ, ಅವ್ರಿಗೂ ಕಿತ್ಕೊಟ್ರೆ ಆ ಸೈಟ್ನವರು ಬಂದು ತಗೊಂಡು ಹೋಗ್ತಾರೆ. ತರ ಇದೆ ಅಂದ್ರೆ ವೆರೈಟಿಗಳು ಸರಿ. ಪಕ್ಕದಲ್ಲೇ ನದಿ ತೊರೆ ಹರಿಯುತ್ತೆ, ಮಳೆಗಾಲದಲ್ಲಿ ನೀರು ತುಂಬಾ ಪರಿಶುದ್ಧವಾಗಿರುತ್ತೆ, ಈಜಾಡ್ಬೋದು, ಬಟ್ಟೆ ಒಗಿಬೋದು, ಸ್ನಾನನೂ ಮಾಡ್ಬೋದು. ಮಾವಿನಕಾಯಿ ಇದೆ. ನೀವೆಲ್ಲ ಏನ್ ಬೆಳೆ ಹಾಕಿದಿರಣ ಇಲ್ಲಿ? ನಾವೆಲ್ಲ ಇಲ್ಲಿ ರಾಗಿ ಹಾಕ್ತಾರೆ, ಜೋಳ ಹಾಕ್ತಾರೆ, ಆಮೇಲೆ ಮೆಕ್ಕೆಜೋಳ. ಅಂದ್ರೆ ಈಗ ಇತ್ತೀಚೆಗೆ ಮನೆಗಳು ಕಟ್ಟಕ್ ಸ್ಟಾರ್ಟ್ ಮಾಡೋರು ಅಂದ್ರೆ ಅವರೆಲ್ಲ ಈ ತರ ಫಿನಿಶಿಂಗ್ ಮಾಡಾದ್ಮೇಲೆ ಜನಗಳು ಏನು ಆರಂಭಗಳು ಮಾಡ್ತಾ ಇಲ್ಲ. ಅದರಿಂದ ಈಗ ಅವ್ರವ್ರ ಜಾಗದಲ್ಲಿ ಇರ್ತವೆ, ಅವರು ಬರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಅವ್ರ ಕಾಂಪೌಂಡ್ ಅವ್ರದ್ದು ನಂಬರ್ ಇರುತ್ತೆ, ಸೈಟ್ ನಂಬರ್, ಕಲ್ಲುಗಳು ಗುರ್ತಿದೆ, ಸ್ಕೆಚ್ ಕೂಡ ಇದೆ. ಸ್ಕೆಚ್ ಎಲ್ಲ ಇದು ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡು ಬಂದು ಅವರು ವಾರಕ್ಕೆ 15 ದಿನಕ್ಕೆ ಎಲ್ಲ ಬಂದು ಹೋಗ್ತಾರೆ. ಜಯಮಾಲ ಅದೇ 14 ಸೈಟ್ ಇತ್ತು ಇಲ್ಲಿ. ಜಯಮಾಲ ಫಿಲಂ ಇಂಡಸ್ಟ್ರಿ ಜಯಮಾಲ ಅವ್ರದ್ದು 14 ಸೈಟ್ ಇತ್ತು. ಆಮೇಲೆ ವನವಳ್ಳಿ ಕೃಷ್ಣದ 2 ಇತ್ತು, ಆಮೇಲೆ ಟೆನ್ನಿಸ್ ಕೃಷ್ಣದ 1 ಇತ್ತು. ಆಮೇಲೆ ಅವಾಗೆಲ್ಲ 1.5 ಲಕ್ಷ ಒಂದು ಸೈಟ್ ಇಲ್ಲಿ. ಅವಾಗ ಎಕರೆ ಬಂದು 1.5 ಲಕ್ಷ 2 ಲಕ್ಷ. ಅವಾಗ ಸೈಟ್ ಬಂದು ಬರೀ 30-40 ಸಾವಿರ ಇತ್ತು 30 ವರ್ಷದ ಹಿಂದೆ. ಇವಾಗೆಲ್ಲ 25ರಿಂದ 30 ಲಕ್ಷ ಹೋಗುತ್ತೆ ಸೈಟ್. ಈಗ 1 ಎಕರೆ ಎಷ್ಟು ಹೊಡ್ತೈತೆ ಇಲ್ಲಿ? ಇಲ್ಲ, ಈ 4ರಿಂದ 5 ಕೋಟಿ ಹೋಗುತ್ತೆ 1 ಎಕರೆ. ಹೈವೇಗಿರೋ ಅಂತ ಜಾಗಗಳು ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಯಾವಾಗಾದ್ರೂ ಫ್ರೆಂಡ್ಸ್ ಬಂದ್ರೆ ಈ ಕಡೆ ವಿಸಿಟ್ ಹಾಕ್ರಿ. ನಮ್ಮ ಹೆಸರು ಚಿಕ್ಕೇಗೌಡ ಅಂತ. ಕೆಂಚನಹಳ್ಳಿ ದೇವಸ್ಥಾನದ ಹತ್ರ ಬಂದು ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ತಿನ್ಬೇಕು ಅನ್ಸಿದ್ರೆ ಎಲ್ಲ ನಮ್ಮ ನವೀನ್ ಮತ್ತೆ ನಮ್ಮ ಶಶಿ ಅವರು ಫ್ರೆಂಡ್ಸ್ಗಳು ಯಾರಾದ್ರೂ ನಮ್ಮ ಮನೆಗೆ ವಿಸಿಟ್ ಹಾಕಿದ್ರೆ ಬನ್ನಿ, ನ್ಯಾಚುರಲ್ ಆಗಿ ಹಣ್ಣು ಕೊಡ್ತೀವಿ, ಒಳ್ಳೆ ಊಟ ಮಾಡಾಕ್ತಿವಿ, ಅನುಭವಿಸ್ಕೊಂಡು ಚೆನ್ನಾಗಿ ಹೋಗ್ಬೇಕು. ಎಲ್ಲ ಫ್ರೆಂಡ್ಸ್ಗೂ ಧನ್ಯವಾದಗಳು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಬಲೆ ಬಲೆ.